ನಮಸ್ಕಾರ ವಿದ್ಯಾರ್ಥಿಗಳೇ, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣದ ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ಅಧಿವೇಶನದಲ್ಲಿ ವಿವಿಧ ರೀತಿಯ ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳು, ಶುಚಿಗೊಳಿಸುವಿಕೆ, ಫ್ಲಶಿಂಗ್, ಸರ್ವಿಸಿಂಗ್ ಮತ್ತು ಸೋರಿಕೆ ಪರೀಕ್ಷೆಯನ್ನು ಹೇಗೆ ಮಾಡಬೇಕೆಂದು ನಾವು ತಿಳಿಯುತ್ತೇವೆ. ಏರ್ ಕೂಲ್ಡ್ ಕಂಡೆನ್ಸರ್ಗಳು ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳಲ್ಲಿ ರೆಕ್ಕೆಗಳಿಂದ ಧೂಳನ್ನು ತೆಗೆದುಹಾಕಿ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಇವೆಲ್ಲ ತಿಳಿದುಕೊಳ್ಳಲಿದ್ದೀರಿ. ಸರ್ವಿಸ್ ಮತ್ತು ಕ್ಲೀನ್ ವೈರ್ ಮೆಶ್ ರೀತಿಯ ಕಂಡೆನ್ಸರ್, ಸರ್ವಿಸ್ ಮತ್ತು ಕ್ಲೀನ್ ಪ್ಲೇಟ್ ಟೈಪ್ ಏರ್ ಕೂಲ್ಡ್ ಕಂಡೆನ್ಸರ್, ರೆಕ್ಕೆಗಳನ್ನು ನೇರಗೊಳಿಸಿ ಫ್ಲಶ್ ಮತ್ತು ಕ್ಲೀನ್ ಏರ್ ಕೂಲ್ಡ್ ಕಂಡೆನ್ಸರ್, ಕಂಡೆನ್ಸರ್ನಲ್ಲಿ ಸೋರಿಕೆ ಪರೀಕ್ಷೆಯನ್ನು ಮಾಡಿ. ಈಗ ವಿವಿಧ ರೀತಿಯ ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳು ಸ್ವಚ್ಛಗೊಳಿಸಲು, ಫ್ಲಶಿಂಗ್ ಮಾಡಲು, ಸರ್ವಿಸ್ ಮಾಡಲು ಮತ್ತು ಸೋರಿಕೆ ಪರೀಕ್ಷೆಗೆ ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳನ್ನು ನೋಡೋಣ. ಏರ್ ಕೂಲ್ಡ್ ಕಂಡೆನ್ಸರ್ಗಳು ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳಲ್ಲಿನ ರೆಕ್ಕೆಗಳಿಂದ ಧೂಳನ್ನು ತೆಗೆದುಹಾಕಿ. ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳು: ಸ್ಕ್ರೂ ಡ್ರೈವರ್ 6 ಮಿಲಿಮೀಟರ್ ತುದಿ, 100 ಮಿಲಿಮೀಟರ್ ಉದ್ದ. ಸ್ಕ್ರೂ ಡ್ರೈವರ್ 6 ಮಿಲಿಮೀಟರ್ ತುದಿ, 150 ಮಿಲಿಮೀಟರ್ ಉದ್ದ. ಅಡ್ಜಸ್ಟಬಲ್ ರಿಂಚ್ 150 ಮಿಲಿಮೀಟರ್ ಉದ್ದ. ನೈಟ್ರೋಜನ್ ಸಿಲಿಂಡರ್ ಜೊತೆ 2 ಹಂತ ಒತ್ತಡ ರೆಗ್ಯುಲೇಟರ್. ಟ್ಯೂಬ್ ಕಟರ್, ಫ್ಲೇರಿಂಗ್ ಟೂಲ್, ಕಾಂಪೌಂಡ್ ಗೇಜ್. ಡೊಮೆಸ್ಟಿಕ್ ಫ್ರಿಡ್ಜ್ ಜೊತೆ ವೈರ್ ಮೆಶ್ ಮಾದರಿ ಕಂಡೆನ್ಸರ್. ಡೊಮೆಸ್ಟಿಕ್ ಫ್ರಿಡ್ಜ್ ಜೊತೆ ಪ್ಲೇಟ್ ಟೈಪ್ ಕಂಡೆನ್ಸರ್. ಫಿನ್ಸ್ ಟೈಪ್ ಏರ್ ಕೂಲ್ಡ್ ಕಂಡೆನ್ಸರ್ ವಿಂಡೋ ಎಸಿಗೆ. ಏರ್ ಬ್ಲೋವರ್, ವಾಟರ್ ಟ್ಯಾಂಕ್ ಅಗತ್ಯವಿರುವ ಗಾತ್ರ. ವ್ಯಾಕ್ಯೂಮ್ ಪಂಪ್ 2 ಹಂತ. ಆಕ್ಸಿ ಅಸಿಟಲಿ ಜೊತೆಗೆ ಬ್ರೇಸಿಂಗ್ ಟಾರ್ಚ್. ಕನ್ನಡಕಗಳು, ಪಾರ್ಕ್ ಲೈಟರ್, ಫಿನ್ ಕೋಮ್ ಅಗತ್ಯವಿರುವ ಗಾತ್ರದ. ಫ್ಲೆಕ್ಸಿಬಲ್ ಚಾರ್ಜಿಂಗ್ ಹೋಸ್, ಬ್ರೇಸಿಂಗ್ ಕಾಪರ್ ರಾಡ್ ಅಂಡ್ ಫ್ಲಕ್ಸ್. ಪೇಂಟಿಂಗ್ ಬ್ರಷ್. ಎನಾಮೆಲ್ ಪೇಂಟ್ ಕಪ್ಪು 50 ಮಿಲಿಲೀಟರ್. ದ್ರವ್ಯ ಮಾರ್ಜನ 50 ಮಿಲಿಲೀಟರ್. ಶುದ್ಧ ನೀರಿನೊಂದಿಗೆ 1 ಬಕೆಟ್. ವುಡನ್ ಸಪೋರ್ಟಿಂಗ್ ಬ್ಲಾಕ್ 6 ಮಿಲಿಮೀಟರ್ನ ಡಮ್ಮಿ ನಟ್. 6 ಮಿಲಿಮೀಟರ್ನ ಕಾಪರ್ ಟ್ಯೂಬ್ 300 ಮಿಲಿಮೀಟರ್. ಸ್ವಚ್ಛ ಬಟ್ಟೆ. ರಿಲೀಫ್ ವಾಲ್ವ್ 300 PSIG. ಈಗ ವಿವಿಧ ರೀತಿಯ ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳ ಸ್ವಚ್ಛಗೊಳಿಸುವಿಕೆ, ಫ್ಲಶಿಂಗ್, ಸರ್ವಿಸಿಂಗ್ ಮತ್ತು ಸೋರಿಕೆ ಪರೀಕ್ಷೆಯ ಸಿದ್ಧತೆಗಳನ್ನು ನೋಡೋಣ. ಏರ್ ಕೂಲ್ಡ್ ಕಂಡೆನ್ಸರ್ಗಳು ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳಲ್ಲಿನ ರೆಕ್ಕೆಗಳಿಂದ ಧೂಳನ್ನು ತೆಗೆದುಹಾಕಿ. ಕಾರ್ಯ 1: ಸರ್ವಿಸ್ ಮತ್ತು ಕ್ಲೀನ್ ವೈರ್ ಮೆಶ್ ರೀತಿಯ ಕಂಡೆನ್ಸರ್. ತೀಕ್ಷ್ಣವಾದ ಅಂಚುಗಳು ಮತ್ತು ಶುಚಿಗೊಳಿಸುವ ಏಜೆಂಟ್ಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಲು ಉದ್ದನೆಯ ತೋಳುಗಳು, ಪ್ಯಾಂಟ್ ಮತ್ತು ಕೈಗವಸಗಳು ಸೇರಿದಂತೆ ಸೂಕ್ತವಾದ ಬಟ್ಟೆಗಳನ್ನು ಧರಿಸಿ. ಅವಶೇಷಗಳು, ಕೊಳಕು ಅಥವಾ ಸ್ವಚ್ಛಗೊಳಿಸುವ ದ್ರಾವಣಗಳಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಸುರಕ್ಷತಾ ಕನ್ನಡಕಗಳು ಅಥವಾ ಕನ್ನಡಕಗಳನ್ನು ಬಳಸಿ. ಬಲವಾದ ಶುಚಿಗೊಳಿಸುವ ರಾಸಾಯನಿಕಗಳೊಂದಿಗೆ ಅಥವಾ ಧೂಳಿನ ವಾತಾವರಣದಲ್ಲಿ ಕೆಲಸ ಮಾಡುತ್ತಿದ್ದರೆ ಹಾನಿಕಾರಕ ಕಣಗಳು ಉಸಿರಾಡುವುದನ್ನು ತಡೆಯಲು ಮುಖವಾಡ ಅಥವಾ ಉಸಿರಾಟಕಾರಕವನ್ನು ಬಳಸುವುದನ್ನು ಪರಿಗಣಿಸಿ. ವಿದ್ಯುತ್ ಆಘಾತವನ್ನು ತಡೆಗಟ್ಟಲು ಘಟಕವನ್ನು ಆಫ್ ಮಾಡಲಾಗಿದೆ ಮತ್ತು ವಿದ್ಯುತ್ ಮೂಲದಿಂದ ಪ್ಲಗ್ ಅನ್ನು ತೆಗೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ತಪ್ಪಿಸಲು ಶುಚಿಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಘಟಕವನ್ನು ತಣ್ಣಗಾಗಲು ಬಿಡಿ. ರೆಫ್ರಿಜರೇಟರ್ ಅನ್ನು ನಿಧಾನವಾಗಿ ಒತ್ತಿರಿ ಮತ್ತು ಹಿಂಭಾಗವನ್ನು ಸ್ಟ್ಯಾಂಡ್ನೊಂದಿಗೆ ನಿಮಗೆ ಎದುರಾಗಿ ತಿರುಗಿಸಿ. ಬಟ್ಟೆಯನ್ನು ತೆಗೆದುಕೊಂಡು ಕಂಡೆನ್ಸರ್ನ ರೆಕ್ಕೆಗಳನ್ನು ಒರೆಸಿ. ರೆಕ್ಕೆಗಳ ಪ್ರತಿಯೊಂದು ರೇಖೆಯನ್ನು ಪೇಂಟ್ ಬ್ರಷ್ನಿಂದ ಚೆನ್ನಾಗಿ ಬ್ರಷ್ ಮಾಡಿ. ಮತ್ತೆ ಫ್ರಿಡ್ಜ್ ಬಾಡಿ ಹಿಂಭಾಗವನ್ನು ಮತ್ತು ಕಂಡೆನ್ಸರ್ ರೆಕ್ಕೆಗಳನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ. ಸಂಕೋಚಕವು ಗೋಚರಿಸುತ್ತಿದ್ದರೆ ಬಟ್ಟೆಯಿಂದ ನೀವು ತಲುಪಬಹುದಾದಷ್ಟು ದೂರ ಅದನ್ನು ಒರೆಸಿ.
ರೆಫ್ರಿಜರೇಟರ್ನ ಹಿಂಭಾಗವನ್ನು ಗೋಡೆಗೆ ಅಭಿಮುಖವಾಗಿ ತಿರುಗಿಸಿ ಮತ್ತು ರೆಫ್ರಿಜರೇಟರ್ನ ಸಂಪೂರ್ಣ ಭಾಗವನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ. ಡೆಂಟ್ ಮಾಡಿದ ತಂತಿಯನ್ನು ನೇರಗೊಳಿಸಿ. ಒಣ ನೈಟ್ರೋಜನ್ನೊಂದಿಗೆ ಕಂಡೆನ್ಸರ್ ಅನ್ನು ಫ್ಲಶ್ ಮಾಡಿ ಸ್ವಚ್ಛಗೊಳಿಸಿ. ಕಂಡೆನ್ಸರ್ ಅನ್ನು ರೀಬ್ರೇಸ್ ಮಾಡಿ ಮತ್ತು ಸೋರಿಕೆಗಾಗಿ ಅದನ್ನು ಪರೀಕ್ಷಿಸಿ. ಕಾರ್ಯ 2. ಪ್ಲೇಟ್ ರೀತಿಯ ಕಂಡೆನ್ಸರ್ ಅನ್ನು ಸರ್ವಿಸ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ. ಚೂಪಾದ ಅಂಚುಗಳು ಮತ್ತು ಶುಚಿಗೊಳಿಸುವ ದ್ರಾವಣಗಳಿಂದ ರಕ್ಷಿಸಿಕೊಳ್ಳಲು ಉದ್ದನೆಯ ತೋಳುಗಳು, ಪ್ಯಾಂಟ್ಗಳು ಮತ್ತು ಕೈಗವಸಗಳಂತಹ ಸೂಕ್ತವಾದ ಬಟ್ಟೆಗಳನ್ನು ಧರಿಸಿ. ಅವಶೇಷಗಳು, ಕೊಳಕು ಅಥವಾ ಸ್ವಚ್ಛಗೊಳಿಸುವ ಏಜೆಂಟ್ಗಳಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಸುರಕ್ಷತಾ ಕನ್ನಡಕಗಳು ಅಥವಾ ಕನ್ನಡಕಗಳನ್ನು ಬಳಸಿ. ಬಲವಾದ ಶುಚಿಗೊಳಿಸುವ ರಾಸಾಯನಿಕಗಳೊಂದಿಗೆ ಅಥವಾ ಧೂಳಿನ ವಾತಾವರಣದಲ್ಲಿ ಕೆಲಸ ಮಾಡುತ್ತಿದ್ದರೆ ಹಾನಿಕಾರಕ ಕಣಗಳು ಉಸಿರಾಡುವುದನ್ನು ತಡೆಯಲು ಮುಖವಾಡ ಅಥವಾ ಉಸಿರಾಟಕಾರಕವನ್ನು ಬಳಸಿ. ವಿದ್ಯುತ್ ಆಘಾತವನ್ನು ತಪ್ಪಿಸಲು ಘಟಕವನ್ನು ಆಫ್ ಮಾಡಲಾಗಿದೆ ಮತ್ತು ವಿದ್ಯುತ್ ಮೂಲದಿಂದ ಪ್ಲಗ್ ಅನ್ನು ತೆಗೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸುಟ್ಟು ಗಾಯಗಳನ್ನು ತಡೆಗಟ್ಟಲು ಶುಚಿಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಘಟಕವನ್ನು ತಣ್ಣಗಾಗಲು ಬಿಡಿ. ಫ್ರಿಡ್ಜ್ ಅನ್ನು ನಿಮ್ಮ ಕಡೆಗೆ ಎಳೆಯಿರಿ ಮತ್ತು ಗೋಡೆ ಮತ್ತು ಫ್ರಿಡ್ಜ್ ನಡುವೆ 50 ಸೆಂಟಿಮೀಟರ್ ಅಂತರವನ್ನು ಮಾಡಿ. ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಹಾನಿ ಅಥವಾ ಸೋರಿಕೆಗಾಗಿ ಪ್ಲೇಟ್ ರೀತಿಯ ಕಂಡೆನ್ಸರ್ ಅನ್ನು ಪರೀಕ್ಷಿಸಿ. ಪ್ಲೇಟ್ ರೀತಿಯ ಕಂಡೆನ್ಸರ್ನ 4 ಮೂಲೆಗಳ ತಿರುಪು ಮೊಳೆಗಳನ್ನು ತೆಗೆದುಹಾಕಿ ಮತ್ತು ಗ್ಯಾಸ್ ಟ್ಯೂಬ್ಗಳನ್ನು ವಿಸ್ತರಿಸದೆ ಗೋಡೆಯ ಮೇಲೆ ಪ್ಲೇಟ್ ಅನ್ನು ಎಚ್ಚರಿಕೆಯಿಂದ ಓರೈಸಿ. ಬೆಂಬಲಕ್ಕಾಗಿ ತಟ್ಟೆಯ ಕೆಳಭಾಗದಲ್ಲಿ ಮರದ ಬ್ಲಾಕ್ ಅನ್ನು ಇರಿಸಿ. ಸೋಪು ದ್ರಾವಣವನ್ನು ನೀರಿನಲ್ಲಿ ಬೆರೆಸಿ ಮತ್ತು ದುರ್ಬಲ ದ್ರಾವಣವನ್ನಾಗಿ ಮಾಡಿ. ಬಟ್ಟೆಯನ್ನು ಹಿಸುಕಿದ ನಂತರ ಅದನ್ನು ಸೋಪು ನೀರಿನಲ್ಲಿ ಮುಳುಗಿಸಿ. ಸುರುಳಿಗಳನ್ನು ಜೋಡಿಸಲಾಗಿರುವ ಕಂಡೆನ್ಸರ್ ತಟ್ಟೆಯ ಒಳಭಾಗವನ್ನು ಒರೆಸಿ ಮತ್ತು ರೆಫ್ರಿಜರೇಟರ್ನ ಹಿಂಭಾಗವನ್ನು ಒರೆಸಿ. ಅದನ್ನು ಒಣ ಬಟ್ಟೆಯಿಂದ ಒರೆಸಿ ಮತ್ತು ಮೂಲೆಯ ತಿರುಪು ಮೊಳೆಗಳನ್ನು ಸರಿಪಡಿಸಿ ಮತ್ತು ಕಂಡೆನ್ಸರ್ ಫಲಕವನ್ನು ಬಿಗಿಗೊಳಿಸಿ. ಮತ್ತೆ ಒದ್ದೆಯಾದ ಬಟ್ಟೆಯಿಂದ ತಟ್ಟೆಯ ಹೊರಭಾಗವನ್ನು ತೊಳೆದು ಸ್ವಚ್ಛಗೊಳಿಸಿ. ಒಣ ಬಟ್ಟೆಯಿಂದ ಒರೆಸಿ ಅದನ್ನು ಒಣಗಲು ಬಿಡಿ. ಸಂಕೋಚಕದ ದೇಹವನ್ನು ನೀವು ತಲುಪಬಹುದಾದಷ್ಟು ವೇಗವಾಗಿ ಒರೆಸಿ ಮತ್ತು ಟರ್ಮಿನಲ್ಗಳನ್ನು ಮುಟ್ಟಬಾರದು. ಕಪ್ಪು ಬಣ್ಣದಿಂದ ತಟ್ಟೆಯನ್ನು ಸ್ಪರ್ಶಿಸಿ ಅದನ್ನು ಒಣಗಲು ಬಿಡಿ. ಸೋರಿಕೆ ಆಗುವ ಅಥವಾ ಉಸಿರುಗಟ್ಟಿದ ಕಂಡೆನ್ಸರ್ ಅನ್ನು ತಂತಿಯ ಜಾಲರಿ ಕಂಡೆನ್ಸರ್ನಿಂದ ಬದಲಾಯಿಸಬಹುದು ಮತ್ತು ಅದನ್ನು ಹಿಂಭಾಗದಲ್ಲಿ ಅಳವಡಿಸಬಹುದು. ಟಾಸ್ಕ್ 3. ಸರ್ವಿಸ್ ಪಿನ್ ಮತ್ತು ಟ್ಯೂಬ್ ಕಂಡೆನ್ಸರ್. ಆವಿಯಾಗುವ ಗ್ರಿಲ್ ಮತ್ತು ಕೋಣೆಯ ಉಷ್ಣತೆಯನ್ನು ಪರಿಶೀಲಿಸಿ ಮತ್ತು ಅದನ್ನು ದಾಖಲಿಸಿ. ಘಟಕವನ್ನು ನಿಲ್ಲಿಸಿ ಮತ್ತು ಸಾಕೆಟ್ನಿಂದ ಪ್ಲಗ್ ಅನ್ನು ತೆಗೆದುಹಾಕಿ. ಹೊರಗಿನ ಶೆಲ್ನಿಂದ ಘಟಕವನ್ನು ಎಳೆಯಿರಿ ಮತ್ತು ಅದನ್ನು ವರ್ಕ್ ಬೆಂಚ್ನಲ್ಲಿ ಇರಿಸಿ. ಬಟ್ಟೆಯನ್ನು ತೆಗೆದುಕೊಂಡು ಇಡೀ ಘಟಕದ ಹೊರಭಾಗವನ್ನು ಒರೆಸಿ. ಸ್ಕ್ರೂಗಳನ್ನು ತೆಗೆದುಹಾಕುವ ಮೂಲಕ ಕಂಡೆನ್ಸರ್ನ ಮೇಲಿರುವ ಕವರ್ ಪ್ಲೇಟ್ ಅನ್ನು ತೆಗೆದುಹಾಕಿ. ಫ್ಯಾನ್ ಮೋಟಾರ್ ಶಾಫ್ಟ್ ಮೇಲೆ ಅಲೆನ್ ಸ್ಕ್ರೂ ಅನ್ನು ಸಡಿಲಗೊಳಿಸಿ ಮತ್ತು ಫ್ಯಾನ್ ಬ್ಲೇಡ್ ಅನ್ನು ಬಿಡುಗಡೆ ಮಾಡಿ. ಬಾಯಿಯ ಮುಖವಾಡವನ್ನು ಅಥವಾ ಬಟ್ಟೆ ಧರಿಸಿ ಮತ್ತು ಕನ್ನಡಕಗಳನ್ನು ಧರಿಸಿ. ಸಾಕೆಟ್ಗೆ ಏರ್ ಬ್ಲೋವರ್ನ ಪ್ಲಗ್ ಅನ್ನು ಜೋಡಿಸಿ ಮತ್ತು ಅದನ್ನು ಪ್ರಾರಂಭಿಸಿ. ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಕಂಡೆನ್ಸರ್ ರೆಕ್ಕೆಗಳನ್ನು ಎದುರಿಸುವ ಕಡೆಗೆ ತೋರಿಸಿ. ರೆಕ್ಕೆಗಳಿಂದ ಎಲ್ಲಾ ಧೂಳು ತೆರವುಗೊಳ್ಳುವವರೆಗೆ ಅದನ್ನು ರೆಕ್ಕೆಗಳ ಬಳಿ ಎಡದಿಂದ ಬಲಕ್ಕೆ ಮತ್ತು ಮೇಲಿನಿಂದ ಕೆಳಕ್ಕೆ ಸರಿಸಿ. ಕಂಡೆನ್ಸರ್ನ ಇನ್ನೊಂದು ಬದಿಯಲ್ಲಿರುವ ಬ್ಲೋವರ್ನ ಸ್ಥಾನವನ್ನು ಬದಲಾಯಿಸಿ ಮತ್ತು ಕಂಡೆನ್ಸರ್ ರೆಕ್ಕೆಗಳ ಮೂಲಕ ನಿಷ್ಕಾಸಿಸುವ ಗಾಳಿಯು ಧೂಳಿನಿಂದ ಮುಕ್ತವಾಗುವವರೆಗೆ ಅದೇ ಪ್ರಕ್ರಿಯೆಯನ್ನು ಮಾಡಿ. ಏರ್ ಬ್ಲೋವರ್ ಅನ್ನು ನಿಲ್ಲಿಸಿ. ಪ್ಲಗ್ ಅನ್ನು ತೆಗೆದುಹಾಕಿ ಮತ್ತು ಅದನ್ನು ಇಟ್ಟುಕೊಳ್ಳಿ. ಯಾವುದೇ ವಿದೇಶಿ ವಸ್ತುಗಳು ಸಿಕ್ಕಿ ಹಾಕಿಕೊಂಡಿದ್ದರೆ ರೆಕ್ಕೆಗಳ ನಡುವೆ ಪರಿಶೀಲಿಸಿ. ಒತ್ತಡದ ತಂತಿ ಅಥವಾ ಹ್ಯಾಕ್ಸಾ ಬ್ಲೇಡ್ನ ಸಹಾಯದಿಂದ ಅದನ್ನು ತೆಗೆದುಹಾಕಲು ಪ್ರಯತ್ನಿಸಿ. ಬಾಷ್ಪೀಕರಣ ಯಂತ್ರದ ಮೇಲ್ಭಾಗದಲ್ಲಿ ಸ್ವಚ್ಛವಾದ ಬಟ್ಟೆ, ಸಂಕೋಚಕ, ಫ್ಯಾನ್ ಮೋಟಾರ್ ಇತ್ಯಾದಿಗಳಿಂದ ತಳಭಾಗ ಮತ್ತು ಕಂಡೆನ್ಸರ್ ರೆಕ್ಕೆಗಳ ಹೊರಗಿನ ಸ್ಥಳಗಳ ನಡುವಿನ ಧೂಳನ್ನು ಒರೆಸಿ. ಕಂಡೆನ್ಸರ್ ಒಳಭಾಗವನ್ನು ಫ್ಲಶ್ ಮಾಡಿ ಸ್ವಚ್ಛಗೊಳಿಸಿ. ಕಂಡೆನ್ಸರ್ ಅನ್ನು ರೀಬ್ರೇಸ್ ಮಾಡಿ ಮತ್ತು ಯಾವುದೇ ಸೋರಿಕೆಗಾಗಿ ಒತ್ತಡ ಪರೀಕ್ಷೆಯನ್ನು ಮಾಡಿ. ಟಾಸ್ಕ್ 4. ಬಾಗಿದ ರೆಕ್ಕೆಗಳನ್ನು ಬಾಚಿಕೊಳ್ಳುವ ವಿಧಾನದ ಮೂಲಕ ಸರಿಪಡಿಸಿ. ರೆಕ್ಕೆ ಬಾಚಣಿಗೆಯನ್ನು ತೆಗೆದುಕೊಂಡು ಅದನ್ನು ಕಂಡೆನ್ಸರ್ ರೆಕ್ಕೆಗಳ ಎಡ ತುದಿಯಲ್ಲಿ ಇರಿಸಿ.
ಮೇಲಿನಿಂದ ಕೆಳಕ್ಕೆ ಸಮಾನವಾಗಿ ಬಾಚಣಿಗೆಯನ್ನು ಓಡಿಸಿ ಮತ್ತು ರೆಕ್ಕೆಗಳಲ್ಲಿನ ಬಾಗುವಿಕೆಗಳು ನೇರವಾಗುತ್ತಿವೆಯೇ ಎಂದು ಪರಿಶೀಲಿಸಿ. ಬಾಚಣಿಗೆ ಸ್ಥಾನವನ್ನು ಮುಂದಿನ ಉಳಿದ ರೆಕ್ಕೆಗಳಿಗೆ ಪರ್ಯಾಯವಾಗಿ ಬದಲಾಯಿಸಿ ಮತ್ತು ಎಲ್ಲಾ ರೆಕ್ಕೆಗಳು ಬಾಚಣಿಗೆಯಲ್ಲಿ ಮುಚ್ಚುವವರೆಗೆ ಅದೇ ಪ್ರಕ್ರಿಯೆಯನ್ನು ಮಾಡಿ. ಬಾಚಣಿಗೆಯು ರೆಕ್ಕೆಗಳ ನಡುವೆ ಸಿಕ್ಕಿ ಹಾಕಿಕೊಂಡರೆ ಅದು ರೆಕ್ಕೆಗಳನ್ನು ಒಟ್ಟಿಗೆ ಸೇರಿಸುವುದನ್ನು ಗಂಭೀರವಾಗಿ ಅಡ್ಡಿಪಡಿಸುತ್ತದೆ. ಈಗ ವಿವಿಧ ರೀತಿಯ ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳನ್ನು ಸ್ವಚ್ಛಗೊಳಿಸುವುದು, ಫ್ಲಶಿಂಗ್ ಮಾಡುವುದು, ಸರ್ವಿಸ್ ಮಾಡುವುದು ಮತ್ತು ಸೋರಿಕೆ ಪರೀಕ್ಷೆಯು ಪ್ರಕ್ರಿಯೆಯನ್ನು ನೋಡೋಣ. ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳಲ್ಲಿ ರೆಕ್ಕೆಗಳಿಂದ ಧೂಳನ್ನು ತೆಗೆದುಹಾಕಿ. ಟಾಸ್ಕ್ 5. ಗಾಳಿಯಿಂದ ತಂಪಾಗುವ ಕಂಡೆನ್ಸರ್ ಅನ್ನು ಫ್ಲಶ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ. ಘಟಕವನ್ನು ನಿಲ್ಲಿಸಿ ಮತ್ತು ಸಾಕೆಟ್ನಿಂದ ಪ್ಲಗ್ ಅನ್ನು ತೆಗೆದುಹಾಕಿ. ಕೆಲಸದ ಬೆಂಚ್ನಲ್ಲಿ ಘಟಕವನ್ನು ಇರಿಸಿ. ಬಟ್ಟೆಯನ್ನು ತೆಗೆದುಕೊಂಡು ಸಂಪೂರ್ಣ ಘಟಕದ ಹೊರಭಾಗವನ್ನು ಅಳಿಸಿ ಹಾಕು. ಸಿಸ್ಟಂನಿಂದ ಶೀತಕವನ್ನು ಮರುಪಡೆಯಿರಿ. ಟ್ಯೂಬ್ ಕಟರ್ ಅನ್ನು ಬಳಸಿಕೊಂಡು ಡಿಸ್ಚಾರ್ಜ್ ಲೈನ್ನಿಂದ ಕಂಡೆನ್ಸರ್ ಅನ್ನು ಕತ್ತರಿಸಿ. ಟ್ಯೂಬ್ ಕಟರ್ ಅನ್ನು ಬಳಸಿಕೊಂಡು ಕಂಡೆನ್ಸರ್ ಲೈನ್ ಇನ್ನೊಂದು ತುದಿಯನ್ನು ಕತ್ತರಿಸಿ. ಸಿಸ್ಟಂನಿಂದ ಕಂಡೆನ್ಸರ್ ಅನ್ನು ಪ್ರತ್ಯೇಕಿಸಿ. ಫ್ಲೇರ್ ಮತ್ತು ಬ್ರೇಸಿಂಗ್ ಅನ್ನು ಬಳಸಿಕೊಂಡು ಒಂದು ತುದಿಯಲ್ಲಿ ಕೈ ಸ್ಥಗಿತಗೊಳಿಸುವ ಕವಾಟವನ್ನು ಸರಿಪಡಿಸಿ. ಈಗ ಹೊಂದಿಕೊಳ್ಳುವ ಮೆದುಗೊಳುವಿನೊಂದಿಗೆ ಕೈ ಸ್ಥಗಿತಗೊಳಿಸುವಿಕೆಯನ್ನು ಸಂಪರ್ಕಿಸಿ. ಒಂದು ತುದಿಯನ್ನು ಸಾರಜನಕ ಸಿಲಿಂಡರ್ನೊಂದಿಗೆ ನಿವಾರಿಸಲಾಗಿದೆ. 300 psi ವರೆಗೆ 2 ಹಂತದ ನಿಯಂತ್ರಣದೊಂದಿಗೆ ಆಮ್ಲಜನಕ ಮುಕ್ತ ಒಣ ಸಾರಜನಕವನ್ನು OFDN ತುಂಬಿಸಿ. ಈಗ ಸಿಲಿಂಡರ್ ಕವಾಟವನ್ನು ತೆರೆಯಿರಿ. ಕಂಡೆನ್ಸರ್ ಟ್ಯೂಬ್ನ ಒಂದು ತುದಿಯು ಉಚಿತವಾಗಿದೆ. ನೈಟ್ರೋಜನ್ ಗಾಳಿಯನ್ನು ಹೊರಹಾಕಲಾಗುತ್ತದೆ. ಒಳಗಿನ ಟ್ಯೂಬ್ನ ಎಲ್ಲಾ ಮಾಲಿನ್ಯವನ್ನು ತೊಳೆಯಲಾಗುತ್ತದೆ ಮತ್ತು ತೆರವುಗೊಳಿಸಲಾಗಿದೆ. ಕಂಡೆನ್ಸರ್ನ ಎರಡೂ ಬದಿಗಳಲ್ಲಿ ಡಮ್ಮಿ ನಟ್ ಅಥವಾ ಕ್ಯಾಪ್ ಅನ್ನು ಮುಚ್ಚಿ. ಟಾಸ್ಕ್ 6. ಸೋರಿಕೆಗಾಗಿ ಒತ್ತಡ ಪರೀಕ್ಷೆ, ನೀರಿನ ಇಮರ್ಷನ್ ವಿಧಾನ. ಕಂಡೆನ್ಸರ್ನ ಎರಡೂ ಬದಿಗಳಲ್ಲಿ ಕ್ಯಾಪ್ ಅನ್ನು ತೆಗೆದುಹಾಕಿ. ಡಮ್ಮಿ ನಟ್ನೊಂದಿಗೆ ಕಂಡೆನ್ಸರ್ನ ಔಟ್ಲೆಟ್ ಅನ್ನು ಮುಚ್ಚಿ. ನೈಟ್ರೋಜನ್ ಸಿಲಿಂಡರ್ನೊಂದಿಗೆ ಫಿಟ್ ಮಾಡಿ. 300 psi ವರೆಗೆ 2 ಹಂತದ ನಿಯಂತ್ರಕದೊಂದಿಗೆ ಆಮ್ಲಜನಕ ಮುಕ್ತ ಡ್ರೈ ನೈಟ್ರೋಜನ್ OFDN ಅನ್ನು ಭರ್ತಿ ಮಾಡಿ. 2 ಹಂತದ ನಿಯಂತ್ರಕವನ್ನು ಬಳಸಬೇಕು. ಅಪಘಾತ ಸಂಭವಿಸಬಹುದು ಅಥವಾ ಸಾರಜನಕದ ಒತ್ತಡವು 3500 ರಿಂದ 4000 psi ಆಗಿರುವುದಿಲ್ಲ. ಕಂಡೆನ್ಸರ್ನ ಸಹಿಸಿಕೊಳ್ಳುವ ಶಕ್ತಿಗಿಂತ ಹೆಚ್ಚಿನದನ್ನು ನಿಯಂತ್ರಿಸದಿದ್ದರೆ ನೈಟ್ರೋಜನ್ ಪ್ರವೇಶಿಸುತ್ತದೆ ಮತ್ತು ಅದು ಸಿಡಿಯುತ್ತದೆ. ಈಗ ಸಂಪೂರ್ಣ ಫನೀಕರಣ ಘಟಕವು ನೀರಿನಲ್ಲಿ ಮುಳುಗಿ ಗುಳ್ಳೆಗಳನ್ನು ಹುಡುಕುತ್ತಿದೆ. ಗುಳ್ಳೆಗಳು ಕಾಣಿಸಿಕೊಂಡರೆ ಅವುಗಳನ್ನು ಸರಿಪಡಿಸಿ ಅಥವಾ ಬದಲಾಯಿಸಿ. ರೀಕ್ಯಾಪ್. ಈ ವಿಷಯದಲ್ಲಿ ನೀವು ತಿಳಿದುಕೊಂಡಿದ್ದದು ಸರ್ವಿಸ್ ಮತ್ತು ಕ್ಲೀನ್ ವೈರ್ ಮೆಶ್ ರೀತಿಯ ಕಂಡೆನ್ಸರ್ಗಳು, ಸೇವೆ ಮತ್ತು ಕ್ಲೀನ್ ಪ್ಲೇಟ್ ಪ್ರಕಾರ ಏರ್ ಕೂಲ್ಡ್ ಕಂಡೆನ್ಸರ್, ರೆಕ್ಕೆಗಳನ್ನು ನೇರಗೊಳಿಸುವುದು, ಫ್ಲಶ್ ಮತ್ತು ಕ್ಲೀನ್ ಏರ್ ಕೂಲ್ಡ್ ಕಂಡೆನ್ಸರ್, ಕಂಡೆನ್ಸರ್ನಲ್ಲಿ ಸೋರಿಕೆ ಪರೀಕ್ಷೆ, ವಿವಿಧ ರೀತಿಯ ಏರ್ ಕೂಲ್ಡ್ ಕಂಡೆನ್ಸರ್ಗಳು, ಮೈಕ್ರೋ ಚಾನೆಲ್ ಕಂಡೆನ್ಸರ್ಗಳಲ್ಲಿ ಸ್ವಚ್ಛಗೊಳಿಸುವ, ಫ್ಲಶಿಂಗ್, ಸರ್ವಿಸಿಂಗ್ ಮತ್ತು ಸೋರಿಕೆ ಪರೀಕ್ಷೆಯು ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.
ಮುಂದಿನ ಅಧಿವೇಶನದಲ್ಲಿ ನಾವು ಭೇಟಿಯಾಗೋಣ. ಬಾಯ್.